ಕಸದಿಂದ ರಸ ಎಂಬ ಮಾತು ಜನಜನಿತ. ಅದೇ ರೀತಿ ಇಲ್ಲೊಬ್ಬರು ಮಹಿಳೆಗೆ ಪಿಸ್ತಾದ ಸಿಪ್ಪೆ, ಮೊಟ್ಟೆ ಚಿಪ್ಪು, ಒಣಗಿದ ಎಲೆ ಮುಂತಾದವುಗಳೇ ಅಮೂಲ್ಯ ವಸ್ತುಗಳು. ಅಂದಹಾಗೆ ತ್ಯಾಜ್ಯದಿಂದ ಅಲಂಕಾರಿಕ ವಸ್ತುಗಳನ್ನು ತಯಾರಿಸಿಯಾಗಿದೆ ಇವರ ಈ ಕೈಚಳಕ. 78ರ ಇಳಿ ವಯಸ್ಸಿನಲ್ಲೂ ಕರಕುಶಲ ವಸ್ತುಗಳಿಂದ ತಮ್ಮ ಮನೆಯನ್ನೇ ಆಕರ್ಷಕ ತಾಣವನ್ನಾಗಿಸಿದ ಕಾಸರಗೋಡು ನಿವಾಸಿ ನಿರ್ಮಲಾ ಉಪೇಂದ್ರ ಅವರ ಪುಟ್ಟ ಕಥೆ ಇದೀಗ ನಿಮ್ಮ ಮುಂದೆ. വന്ധ്യതാ ചികിത്സാ രംഗത്ത് വിദഗ്ധവും നൈപുണ്യവുമായ പ്രവർത്തനം കാഴ്ചവെച്ചുകൊണ്ട് ഡോക്ടർ ജയലക്ഷ്മി സൂരജിന്റെ നേതൃത്വത്തിലുള്ള ഡ്രീം ഫ്ലവർ IVF സെന്ററിന് കേരളത്തിൽ സ്വീകാര്യത ഏറിവരികയാണ്. ഡ്രീം ഫ്ലവർ IVF സെന്റർ, ബാങ്ക് റോഡ്, കാസർഗോഡ്. ಪಿಸ್ತಾದ ಹಾಗೂ ಮೊಟ್ಟೆಗಳ ಚಿಪ್ಪುಗಳು ಎಸೆಯಲಿರುವುದಲ್ಲ. ಹಳೆ ಬಟ್ಟೆ, ಕಾಗದ, ಬಾಟಲಿಗಳನ್ನು ಎಸೆಯಬೇಡಿ. ಅವಶ್ಯಕತೆ ಮುಗಿದ ಪ್ಲಾಸ್ಟಿಕ್ ಕವರ್, ಸ್ಟ್ರಾಗಳು, ಒಣಗಿದ ಎಲೆಗಳು, ಮದುವೆ ಆಮಂತ್ರಣ ಪತ್ರಿಕೆಗಳನ್ನು ಕೂಡ ಅಮೂಲ್ಯವಾದ ಉಡುಗೊರೆಗಳಾಗಿ ಬದಲಾಯಿಸಬಹುದು ಎಂದು ಹೇಳುತ್ತಾರೆ ನಿರ್ಮಲಾ ಉಪೇಂದ್ರ. ಇವರ ನೆಲ್ಲಿಕುನ್ನಲ್ಲಿರುವ ಮನೆಯಾದ ಸುಶೀಲ ಜೀವನಿಯ ಒಂದು ಕೋಣೆಯೇ ಹಳೆ ವಸ್ತುಗಳಿಂದ ತಯಾರಿಸಿದ ಕರಕುಶಲ ಕಲೆಗಳ ಕಲಾಕೃತಿಗಳಿಂದ ಸುಂದರವಾಗಿದೆ. ಹಣ್ಣುಗಳು ನೇತಾಡುವ ಮರಗಳು, ಪಕ್ಷಿಗಳು, ಹೂ ಮರಗಳು ಸೇರಿದಂತೆ ಪುನರ್ಸ್ಥಾಪಿಸಿದ ಹೂದೋಟವಾಗಿದೆ ಇವರ ಮನೆ. ನನಗೆ ಸಣ್ಣದಿರುವಾಗಲೇ ಇದರಲ್ಲಿ ಒಂದು ಅಭಿಲಾಷೆ ಜೋರು. ಯಾಕಂತ ಹೇಳಿದರೆ ನಾನು ಹಳೆ ಬಸ್ ಸ್ಟ್ಯಾಂಡಿನ ಹತ್ರ ಇತ್ತು ನಮ್ಮ ಮನೆ. ಆದರೆ ನಮ್ಮ ಮನೆ ಎದುರುಗಡೆ DR ಟೈಲರು ಅವರಿತ್ತು. ಆಗ ಅಂಗಡಿಯಲ್ಲಿದ್ದದೆ. ಹಾಗೆ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಆಗಿದೆ. ದಿನ ಶಾಲೆಗೆ ಹೋಗಿ ಸಂಜೆ ಬಂದು ಅವರ ಅಂಗಡಿಗೆ ಹೋಗೋದು ನಾನು. ಸಣ್ಣ ಸಣ್ಣ ತುಂಡು ಬಟ್ಟೆ ಕೇಳಿ ಅದನ್ನು ತಂದು ಎಂತಾದರೂ ಮಾಡ್ತಾಯಿರೋದು. ಹಾಗೆ ಮತ್ತು ಅದರಲ್ಲಿ ಒಂದು ಇಂಟ್ರೆಸ್ಟ್. ಮತ್ತು ಈಗೆಲ್ಲ ಏನಾದರೂ ಎಲ್ಲಾದರೂ ಯಾರಾದರೂ ಸಿಕ್ಕಿದರೆ ಅದನ್ನೆಲ್ಲ ತೆಗೆದು ಅದರಲ್ಲಿ ಎಂತೆಲ್ಲ ಮಾಡಲಿಕ್ಕೆ ಆ ಥರ ಮೊದಲೇ ಸಣ್ಣದರಲ್ಲೇ ಹಾಗೆ. ಕಾಲು ಶತಮಾನದವರೆಗೆ ಕಾಸರಗೋಡು ಮಹಿಳಾ ಸಮಾಜದ ಅಧ್ಯಕ್ಷೆಯಾಗಿದ್ದ ನಿರ್ಮಲಾ ಉಪೇಂದ್ರ ಕೋವಿಡ್ ಕಾಲದಲ್ಲಾಗಿದೆ ಈ ಹವ್ಯಾಸವನ್ನು ಪ್ರಾರಂಭಿಸಿರುವುದು. 10ನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದಾಗ ಪಡೆದ ಎಂಬ್ರಾಯ್ಡರಿ ತರಬೇತಿ ಈ ಕಾರ್ಯಕ್ಕೆ ಸಾಥ್ ನೀಡಿತು. 78ರ ಇಳಿ ವಯಸ್ಸಿನಲ್ಲಿ ನವಿಲು, ಶಂಖ, ಮನುಷ್ಯ ರೂಪ, ಖರ್ಜೂರ ಮರ, ಕ್ಯಾಥರಿನ್ ರೋಸ್, ವಿವಿಧ ಹೂಗಳು ಸೇರಿದಂತೆ ವುಲ್ಲನ್ ಬಟ್ಟೆಗಳು, ಮುತ್ತು ಮಣಿಗಳಿಂದ ತಯಾರಿಸಿದ ಫೋಟೋ ಫ್ರೇಮ್ಗಳು ಮುಂತಾದವುಗಳನ್ನು ನಿರ್ಮಿಸಿದ್ದಾರೆ. ನನಗೆ ಯಾವುದೆಲ್ಲ ಮಾಡಬೇಕಂತ ತೋರ್ತದೆ. ಇಂಥ ಒಂದು ಸಾಮಾನು ಸಿಕ್ಕಿದರೆ ಇಂಥದ್ದು ಮಾಡ್ಬೋದು ಅಂತ ಒಂಥರ. ಹಾಗೆ ನನ್ನ ಇಷ್ಟಕ್ಕೆ ಮಾಡ್ತಾ ಇದ್ದದ್ದು ನಾನು. ಇದನ್ನು ಪ್ರತ್ಯೇಕ ಕಲೀಲಿಲ್ಲ ನಾನು ಇಷ್ಟಕ್ಕೆ ಮಾಡಿದೆ. ಆಗ ಮಾಡಿ ಸಿಕ್ಕಿದ್ದನ್ನೆಲ್ಲ ತೆಗೆದು ಮಾಡ್ತಾಯಿದ್ದೆ. ಈಗ ಎಷ್ಟು ನನ್ನಿಂದ ಆಗ್ತದೆ ಅಷ್ಟು ಮಾಡುವ. ಮತ್ತು ಮೊದಲೇ ಮತ್ತು ಇದನ್ನು ಕಲಿಸಲಿಕ್ಕೆ ತುಂಬ ಇಷ್ಟ ನನಗೆ. ಸುಮಾರು ಮಕ್ಕಳಿಗೆ ಹೇಳಿದೆ ನಾನು ಕಲೀಲಿಕ್ಕೆ ಬನ್ನಿ. ಕಲಿಯುವ ಸಮಯದಲ್ಲಿ ಸಹ ಒಬ್ಬರಿಬ್ಬರು ಮಕ್ಕಳಿಗೆ ನಾನು ಫ್ರೀಯಾಗಿ ಕಲಿಸಿದ್ದೇನೆ. ಈಗ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಯಾರಾದರೂ ಒಂದು 4 ಮಕ್ಕಳನ್ನು ಸಿಕ್ಕಿದ್ರೆ ಅವರಿಗೆ ನಾಳೆಗೊಂದು ಉಪಕಾರಕ್ಕಾಗ್ಬೋದು. ಮನೆಗೆ ತರುವಂತಹ ಆಮಂತ್ರಣ ಪತ್ರಿಕೆ, ಪಿಸ್ತಾ, ಮೊಟ್ಟೆಯ ಚಿಪ್ಪು, ಬಾಟಲಿ, ಥರ್ಮಕೋಲ್, ಹಲಸಿನ ಎಲೆ ಮುಂತಾದವುಗಳು ಇವರಿಗೆ ಅಗತ್ಯ ವಸ್ತುಗಳಾಗಿ ಬದಲಾಗಿದೆ. ಮಾಡೋದು ಉಲ್ಲನಿಂದ್ರಲ್ಲಿ ಕ್ರಾಫ್ಟು ಅದು ಸಿಗ್ತದಲ್ಲ, ಅದರಲ್ಲಿ ಏನಾದರೂ ಫೋಟೋ ಮಾಡಿ ಈಗ ಒಂದೆರಡು ಮಾಡಿಟ್ಟಿದ್ದೇನೆ. ಒಬ್ಬಳಿಗೆ ಮನೆ ಮಕ್ಕಳು ಉಂಟಂತೇಳಿ ಹಾಗೆ ಕೊಡೋದು. ಮತ್ತು ಸಣ್ಣ ಮಕ್ಕಳಿಗೆ ಅಲ್ಲಿ ಡಾಲು ಮಾಡಿದೆ ಅಲ್ಲ, ಆನೆ, ಅದೆಲ್ಲ ಸುಮಾರು ಮಕ್ಕಳಿಗೆ ಕೊಟ್ಟಿದ್ದೇನೆ ನಾನು. ಬರ್ತ್ಡೇ ಇದ್ದರೆ ಹತ್ತಿರದ ಮಕ್ಕಳಿಗೆ, ದೂರದವರಿಗೇನಲ್ಲ ಹಾಗಿರೋ ಅದೊಂದು ನಮಗೆ ಒಂದು ಅವರಿಗೆ ಒಂದು ಸಂತೋಷ. ಈಗ ದೊಡ್ಡಮ್ಮ ಕೊಟ್ಟಿದ್ದಾರೆ ಅಂತ ಆ ಥರ ಅಂತಾರೆ. ಹಾಗೆ ಕೊಡೋದು. ಮತ್ತು ನನ್ನಿಂದ ಹೇಗೆ ಆಗ್ತದೆ ಆ ರೀತಿಯಲ್ಲಿ. ಇಂಥದ್ದೇ ಅಂತೇಳಿ ಗೊತ್ತಿಲ್ಲ ನನಗೆ. ಪಕ್ಕ ಕೊಡಬೇಕು, ಏನಾದರೂ ಮಾಡಬೇಕಂತೇಳಿದ್ರೆ ಆ ಥರ ಮಾಡೋದು. ತಾಲೂಕು ಸಪ್ಲೈ ಆಫೀಸರ್ ಆಗಿದ್ದ ದಿವಂಗತ KT ಉಪೇಂದ್ರ ಅವರ ಪತ್ನಿಯಾಗಿದ್ದಾರೆ ನಿರ್ಮಲಾ. ಕುಟುಂಬಶ್ರೀಯ ನೇತೃತ್ವದಲ್ಲಿ ತಾವು ತಯಾರಿಸಿದ ಉತ್ಪನ್ನಗಳನ್ನು ಆದ್ಯಲಕ್ಷ್ಮಿ ಕ್ರಾಫ್ಟ್ ಮ್ಯಾಜಿಕ್ ಎಂಬ ಹೆಸರಿನಲ್ಲಿ ಪ್ರದರ್ಶನಕ್ಕಿಡಲಿದ್ದಾರೆ. 27ರಂದು ನೆಲ್ಲಿಕುಂದ್ ರೈಲ್ವೆ ಓವರ್ ಬ್ರಿಡ್ಜ್ ಸಮೀಪ ಪ್ರದರ್ಶನ ನಡೆಯಲಿದೆ. ಪ್ರೀತಿ ಪಾತ್ರರಿಗೆ ಉಡುಗೊರೆಯಾಗಿ ನೀಡುವುದಕ್ಕಾಗಿ ತಯಾರಿಸುವುದು ಎಂದು, ಇದರಿಂದ ಸ್ವ ಉದ್ಯೋಗ ಸೃಷ್ಟಿಯಾಗಿ ಇತರರಿಗೆ ಸಹಾಯವಾಗಲಿ ಎಂಬುದು ಇವರ ಉದ್ದೇಶವಾಗಿದೆ ಎಂದು ಹೇಳುತ್ತಾರೆ. ಇಲ್ಲಿ ಮಾಡಿದ ಎಲ್ಲ ಸಾಮಾನು ಕೂಡ ಉಲ್ಲನಿಂದು ನೀವು ನೋಡಿದಿಲ್ಲ, ಕಾರ್ಪೆಟು, ಫ್ರಾಕು, ಮತ್ತು ಸ್ವಲ್ಪ ಒಂದು 5-6-7 ಸಣ್ಣ ಮಕ್ಕಳದ್ದು, ಹೆಣ್ಣು ಮಕ್ಕಳದ್ದು ಹೊಲಿಲಿಕ್ಕೆ ನನಗೆ ತುಂಬ ಇಷ್ಟ. ಆಗ ಅದು ಸ್ವಲ್ಪ ಫ್ರಾಕ್ ಮಾಡಿಟ್ಟಿದ್ದೇನೆ. ಅದನ್ನು ಸೇಲ್ ಮಾಡಲಿಕ್ಕೆ. ಸೇಲ್ ಎಷ್ಟು ಹೋಗ್ತದೆ ಎಲ್ಲ ಸೇಲಾಗಿ ಹೋಗ್ಬೇಕಂತೇಳಿ. ಆದರೂ ನನಗೆ ಒಂಥರ ಅವರವರಿಗೆ ಇಷ್ಟ ಇದ್ದದೆ ನನಗಾದರೂ ಬೇಕಾದ ತೆಕ್ಕೊಳ್ತಾರೆ. ಅದನ್ನು ನೋಡಿದರೆ 4 ಮಕ್ಕಳಾದರೂ 4 ಮಕ್ಕಳು ಕಲಿತು ಅವರಿಗೆ ನಾಳೆಗೆ ಏನಾದರೂ ಪ್ರಯೋಜನ ಸಿಗಬೇಕು. ಈಗ ನಾವು ಮಾಡೋದಕ್ಕಿಂತ ಇನ್ನೊಬ್ಬರಿಗೆ ಉಪಕಾರಕ್ಕಾಗಬೇಕು. ಅದೇ ನನ್ನ ಒಂದು ಮೊದಲಿದ್ದು, ಯಾರಿಗಾದರೂ ಒಂದು ಪ್ರಯೋಜನ ಆಗುವಂಥದ್ದು ಮಾಡಬೇಕಂತ ಇತ್ತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪೈಕಾರ್ ಅವರ ಜೊತೆ ಜಯಶ್ರೀ ಆರ್ಯಾಪು, KCN ನ್ಯೂಸ್, ಕಾಸರಗೋಡು.